ಕೆರೆ ಏರಿ ಮೇಲೆ ಪ್ರಿಯಾಂಕಾ ಆ ದಿನ ಹುಟ್ಟಿದ್ದ ಬಟ್ಟೆ, ಅಂಡರ್ವೇರ್, ಚಪ್ಪಲಿ, ಬ್ಯಾಗ್ ಇಷ್ಟು ಸಾಕಲ್ವಾ ಬದುಕಿಲ್ಲ ಅಂತ ಅಂದುಕೊಳ್ಳೋದಕ್ಕೆ? ಒಂದು ಈ ಬಟ್ಟೆ, ಒಳ ಉಡುಪು, ಜೋಡಿಸಿಟ್ಟಿರುವ ಚಪ್ಪಲಿ, ಈ ಎಲ್ಲವನ್ನ ನೋಡಿದಾಗ ಏನೋ ಗಡ್ಬಡಾಗಿದೆ ಅಂತ ಅನ್ನಿಸದೇ ಇರದು. ಸಾಮಾನ್ಯವಾಗಿ ಈ ದೃಶ್ಯ ನೋಡಿದಾಗ ತಾವೇ ಪ್ರಾಣ ಕಳೆದುಕೊಂಡಿರಬಹುದು ಅಂತ ಅನಿಸುತ್ತೆ. ಇಲ್ಲ ಯಾರಾದರೂ ಪ್ರಿಯಾಂಕಾ ಜೀವ ತೆಗೆದು ಕೆರೆಗೆ ಬಿಸಾಡಿ ಹೋಗಿರಬಹುದು ಅನ್ಸುತ್ತೆ. ಇನ್ನೂ ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿದ್ರೆ ಎಷ್ಟೇ ಹುಡುಕಿದ್ರೂ ಕೆರೆಯಲ್ಲಿ ಬಾಡಿ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಜೀವ ತೆಗೆದು ಇನ್ನೆಲ್ಲಾದ್ರೂ ಹಾಕಿರಬಹುದಾ ಅನ್ನೋ ಡೌಟು ಬರುತ್ತೆ. ಎಸ್, ಈ ಕಿಲಾಡಿ ಲೇಡಿ ಬದುಕಿಲ್ಲ ಅನ್ನೋದಕ್ಕೆ ಸಿಕ್ಕಿದ್ದ ಸಾಕ್ಷಿಗಳು. ಹೀಗಾಗಿ 100ಕ್ಕೆ 99ರಷ್ಟು ಮಂದಿ ಆಕೆ ಹೋಗೇ ಬಿಟ್ಟಿದ್ದಾಳೆ ಅಂತಾನೆ ಭಾವಿಸಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಈ ರೀತಿಯಲ್ಲೇ ಎಲ್ಲರೂ ಯೋಚನೆ ಮಾಡ್ಲಿ ಅಂತಾನೆ ಈ ಖತರ್ನಾಕ್ ಲೇಡಿ ಹೆಣ್ದಿದ್ದ ಬಲೆ ಇದು. ಕೇವಲ ಆಕೆಯ ಮನೆಯವರನ್ನ ಮಾತ್ರವಲ್ಲ, ಇಡೀ ವ್ಯವಸ್ಥೆಯನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಪ್ರಿಯಾಂಕಾ ಮಾಡಿದ್ದಾಳೆ. ನೀನು ಜೀವ ತೆಗೆದುಕೊಂಡಿದ್ಯಾ ಅಥವಾ ಯಾರು ನಿನ್ನ ಜೀವವನ್ನೇ ತೆಗೆದಿದ್ದಾರೆ ಅಂತ ನಮ್ಮ ಪೊಲೀಸರು, ಅಗ್ನಿಶಾಮಕ ದಳದವರು, ಸೋಕೋ ಟೀಮ್, ಡ್ರೋನ್ ಹಾರಾಟ, ಕರಾವಳಿಯಿಂದ ಬಂದು ಮುಳುಗಿ ಏನು ಸಿಕ್ತಿಲ್ಲ ಅಂತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸಾಹಸ, ಸ್ಥಳಕ್ಕೆ ಓಡೋಡಿ ಬಂದು SP ಶುಭನ್ವಿತಾ ಮೇಡಮ್ ಅವರ ಓಡಾಟ, ಅಬ್ಬಬ್ಬಾ ಒಂದ ಎರಡ ಇಷ್ಟೆಲ್ಲ ರಗಳೆ ಕೊಟ್ಟು ನೀನ್ ಮಾತ್ರ ಡೇವಿಡ್ ಜೊತೆ ರಂಗಿನಾಟ ಆಡೋಕೆ ಹೋಗಿದ್ದು ಎಷ್ಟು ಸರಿ ಪ್ರಿಯಾಂಕಾ? ಥತ್ತೇರಿ, ಗಂಡನ್ ಜೊತೆ ಬದುಕೋಕೆ ನಂಗೆ ಇಷ್ಟವಿಲ್ಲ, ನನ್ನ ಗಂಡನ್ ಫ್ರೆಂಡ್ ಡೇವಿಡ್ಡೇ ಬೇಕು ಅಂತಾದ್ರೆ ಒಂದು ಮಾತುಕತೆ ಮಾಡಿ ಡಿವೋರ್ಸ್ ತಗೊಂಡು ಅವನ ಜೊತೆ ಹೋಗೋದಲ್ಲಮ್ಮ. ಅದನ್ನ ಬಿಟ್ಟು ಆ ಕಡೆ ಗಂಡನ ಮನೆಯವರಿಗೆ ಟೆನ್ಷನ್ ಕೊಟ್ಟು ಈ ಕಡೆ ನಿನ್ನ ತವರು ಮನೆಯವ್ರನ್ನ ಗೋಳ್ ಹೊಯ್ಕೊಂಡು ಸಂಬಂಧಿಕರು, ಫ್ರೆಂಡ್ಸು, ಸ್ಥಳೀಯರು ಹೀಗೆ ಇದ್ದು ಬದ್ದವರ ಪುಕ್ಸಟ್ಟೆ ತಲೆಗೆ ಹುಳ ಬಿಟ್ಟು ನೀನ್ ಮಾತ್ರ ನಿನ್ನ ಪ್ರಿಯಕರನ ಜೊತೆ ಹಾಯಾಗಿ ಎಂಜಾಯ್ ಮಾಡಕ್ಕೆ ಹೋಗಿದ್ಯಾ ಅಂದ್ರೆ ಏನ್ ಹೇಳ್ಬೇಕು ಗುರು? ಬರೀ ಇಷ್ಟಲ್ಲದೆ ಪೊಲೀಸರು ದೂರು ತಗೊಳ್ತಿಲ್ಲ ಅಂತ ಖಾಕಿ ಬಗ್ಗೆಯೇ SP ಬಳಿ ದೂರು ಹೇಳಿ ಅವರನ್ನ ವಿಲನ್ ಮಾಡಿಸಿದ ಕ್ರೆಡಿಟು ನಿಂಗೆ ಸಲ್ಲತ್ತೆ. ಪಾಪ ನಿಮ್ ಕಡೆಯವರು ಏನೋ ನಿಂಗೆ ಆಗ್ಬಾರ್ದು ಆಗಿದೆ ಅಂತ ನಿನ್ನ ಮೇಲೆ ನಂಬಿಕೆ ಇಟ್ಟು ಪೊಲೀಸರ ವಿರುದ್ಧವೇ ಕೆಂಡ ಕಾರಿದ್ರು. ಅವರು ಅಂದ್ಕೊಂಡಂಗೆ ನಿಂಗೇನಾದ್ರೂ ಆಗಿದ್ರೆ ಅವರು ಹಾರಾಟ ಹೋರಾಟಕ್ಕೂ ಒಂದು ಅರ್ಥ ಇರ್ತಾ ಇತ್ತು. ಇದರಲ್ಲಿ ಅವರ ತಪ್ಪೇನಿಲ್ಲ ಬಿಡು. ನಿನ್ ಮೇಲಿದ್ದ ನಂಬಿಕೆ ಅವರನ್ನ ಹಾಗೆ ಮಾಡಿಸಿದೆ. ಇನ್ನು ಅದು ಸಹಜ ಕೂಡ. ಆದ್ರೆ ನೀನು ಅವರಿಟ್ಟ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ ಅಲ್ವಾ? ಅದೇನಿರ್ಲಿ, ನಿನ್ ಚಾಪೆ ಕೆಳಗೆ ನುಗ್ಗಿದ್ರೆ ನಮ್ ಖಾಕಿ ರಂಗೋಲಿ ಕೆಳಗೆ ನುಗ್ಗೋರು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ನೀನು ಬಿಚ್ಚಿ ಹಾಕಿದ ಅಂಡರ್ವೇರ್ ನೋಡ್ಕೊಂಡು ಒಂದ್ ಕಡೆ ಸುಮ್ನೆ ಕೂರ್ಲಿಲ್ಲ ಪೊಲೀಸರು. ಬದಲಾಗಿ ತೆರೆಮರೆಯು ಏನ್ ಮಾಡಬೇಕು ಅನ್ನೋ ಕಲೆಯನ್ನ ಚೆನ್ನಾಗಿಯೇ ಕರಗತ ಮಾಡಿಕೊಂಡಿರೋ ನಮ್ ಖಾಕಿ ನಿನ್ನ ಹೈಡ್ರಾಮವನ್ನ ಬಯಲು ಮಾಡಿದೆ. ನಿನ್ನ ಪ್ರಿಯಕರ ಡೇವಿಡ್ ಮನೆಗೆ ಬಂದು ನಿನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದೆ. ನಿನ್ನ ನವರಂಗಿ ಆಟವನ್ನ ಇಡೀ ರಾಜ್ಯ ನೋಡಿದೆ. ನಿನ್ನೆ ಛೇ ಏನಾಯ್ತು ಅಂತ ಮರುಗುತ್ತಿದ್ದ ಜನ ಇಂದು ಚೀತು ಅಂತ ಉಗಿತಾ ಇದ್ದಾರೆ. ಬೇಕಾ ಇಂಥ ಬಂಡವಾಳು? ನಿನ್ನಿಂದ ಎಷ್ಟು ಜನರ ಸಮಯ ವ್ಯರ್ಥ. ಇಡೀ ವ್ಯವಸ್ಥೆಯನ್ನ ದಿಕ್ಕು ತಪ್ಪಿಸಿದ ನಿನ್ನಿಂದ ನಾಳೆ ದಿನ ಯಾರಿಗಾದ್ರೂ ನಿಜವಾಗಿಯೂ ಅನ್ಯಾಯವಾದ್ರೂ ಹಳದಿಗಣ್ಣಿನಿಂದ ನೋಡೋ ಹಾಗಾಗಿದೆ. ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ. ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ. 12 ಫೆಬ್ರವರಿ 2026 ರಂದು ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM ಗೆ. ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು. 12 ಫೆಬ್ರವರಿಗೆ 13 ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದೀವಿ.
ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತಿದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ, ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ತರ ಅವರು ಮಾಡಿದ್ದಾರೆ. ಅಂದ್ಹಾಗೆ ನಿಂಗಂತೂ ಬುದ್ಧಿ ಇಲ್ಲ. ಇನ್ನು ನಿನ್ನ ಪ್ರಿಯಕರ ಸೋ ಕಾಲ್ಡ್ ನಿನ್ನ ಪತಿರಾಯನ ಸ್ನೇಹಿತ ಡೇವಿಡ್ ಎಂಬ ಮಹಾಶೂರನಿಗೂ ಬುದ್ಧಿ ಇರ್ಲಿಲ್ವಾ? ಸ್ನೇಹಿತ ಅನ್ನೋ ಪದಕ್ಕೆ ಕಳಂಕ ತರೋ ಕೆಲಸವನ್ನ ನೀವಿಬ್ರು ಮಾಡಿದ್ದೀರಿ. ನಿನ್ನೆ ಕೆರೆ ಬಳಿ ಬಂದು ನಿನಗೋಸ್ಕರ ಕಣ್ಣೀರು ಹಾಕ್ತಿದ್ದ ನಿನ್ನ ಗಂಡನಿಗೆ ಇಂದು ನೀನೆಷ್ಟು ಅಸಹ್ಯವಾಗಿ ಕಾಣಿಸ್ತೀಯಾ ಅನ್ನೋದರ ಅರಿವಾದ್ರೂ ನಿನಗಿದ್ಯಾ? ನಿನ್ನ ಗಂಡ, ನಿಮ್ಮ ಕುಟುಂಬ, ಈ ವ್ಯವಸ್ಥೆಯನ್ನ ಮೂರ್ಖರನ್ನಾಗಿಸೋ ನಿಮ್ಮ ಕಪಟ ನಾಟಕ ಕೊನೆಗೂ ಬಯಲಾಗಿದೆ. ಇಡೀ ಸಮಾಜದ ಮುಂದೆ ನೀವುಗಳು ಬೆತ್ತಲಾಗಿದ್ದೀರಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಇಂಪ್ಯಾಕ್ಟ್. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.